ಯಾವ ಆರಿಲ್ಲ ಅಂದರೆ ದಲಿತರ ಕಷ್ಟಗಳು ಪರಿಪೂರ್ಣವಾಗಿ ಇನ್ನೂ ಈಡೇರಿಸಿಲ್ಲ. ಅದಕ್ಕೆ ನಾನು ನಿನ್ನೆ ಲ್ಯಾಂಡ್ ಆರ್ಡ್ ಸಿನಿಮಾನ ನಮ್ಮ ದುನಿಯಾ ವಿಜಯ್ ಕಂಪಲ್ಸರಿ ಬಂದು ನೋಡಲೇಬೇಕಣ್ಣ ಅಂತ ಹೇಳಿದ್ದ. ಅಲ್ಲಿ ಹೋಗಿ ನೋಡಿದೆ. ದಯವಿಟ್ಟು ಎಲ್ಲ ದಲಿತರು ತಪ್ಪದೆ ನೋಡಿ, ಕರ್ನಾಟಕದಾದ್ಯಂತ. ಅವನು ಸಂವಿಧಾನ, ಪ್ರಜಾಪ್ರಭುತ್ವ, ಹೋರಾಟ ಮತ್ತು ದಬ್ಬಾಳಿಕೆ ವಿರುದ್ಧವಾದಂಥ ನಿಜವಾಗ್ಲೂ ಅದ್ಭುತವಾದ ಸಾಮಾಜಿಕ ಸಂದೇಶವನ್ನು ಹೊಂದಿರತಕ್ಕಂಥ ಒಂದು ಸಿನಿಮಾ. ಆತನ ಭಾಳ ದಿನ ಆಗಿದ್ದು ಥಿಯೇಟ್ರಿಗೂ ಸಿನಿಮಾ ನೋಡಿದ್ದು. ನಿನ್ನೆ ನೋಡಿದೆ. ನೀವು ಶಂಕರ್ ಸುತ್ತೋಲೆ ಹೊಡಿಸ್ಬಿಡಿ, ನಿಜವಾಗ್ಲೂ ಚೆನ್ನಾಗಿದೆ. ನಮಗೆ ಸಂಬಂಧಪಟ್ಟಿದ್ದೆ. ದೇವದಾಸಿ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಜೀತ ಪದ್ಧತಿ ಇರ್ಬೋದು, ಕಾನೂನನ್ನು ಉಳ್ಳವರು ಹೆಂಗೆ ತಮ್ಮ ಕೈ ತಕ್ಕಂಗೆ ಆಟ ಆಡಿಸ್ತಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿ ಹೇಳಿ ರಾಜಪ್ರಭುತ್ವವನ್ನು ನಡೆಸ್ತಾರೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಇವೆಲ್ಲವೂ ಇದ್ದಾವೆ. ಇದೆಲ್ಲವನ್ನು ಮೆಟ್ಟು ನಿಲ್ಲಲಿಕ್ಕೆ ಪ್ರೇರಣಾ ಶಕ್ತಿಯಾಗಿ ಎಲ್ಲ ನೋವು ನಲಿವನ್ನು ತನ್ನ ಹೆಗಲ ಮೇಲೆ ಹೊತ್ತು ಪ್ರೇರಣಾ ಶಕ್ತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂತರು ರಮಾಬಾಯಿ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ಹೇಳಿರೋ ಮಾತು, ರಮಾ, ನೀನು ನನ್ನ ಜೀವನ ಸಂಗತಿಯಾಗಿ ಸಿಗದಿದ್ದರೆ ಏನಾಗುತ್ತಿತ್ತು? ನನ್ನ ಕನಸುಗಳು ನಾಶವಾಗ್ತಿದ್ದವು. ಅವ್ರ ಕನಸೇನು? ಅಸ್ಪೃಶ್ಯತೆಯಿಂದ ನನ್ನ ಜನರನ್ನು ಮುಕ್ತಿಗೊಳಿಸಬೇಕು, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ನ್ಯಾಯ ಕೊಡಬೇಕು, ಸಮಾಜದ ನಿರ್ಮಾಣ ಆಗಬೇಕು, ಜಾತಿ ವಿನಾಶ ಆಗಬೇಕು, ಈ ದೇಶದ ಸಂಪತ್ತನ್ನು ಎಲ್ಲರಿಗೆ ಹಂಚಬೇಕು, ನನ್ನ ಜನ ಆಳುವ ಜನ ಆಗಬೇಕು. ಎಲ್ಲವರ ಕನಸುಗಳು ಅವೆಲ್ಲ ಮೆಚ್ಚುನೂರಾಗ್ಬಿಡ್ತಿತ್ತರಮ್ಮ ಅಂತ ಅವ್ರಿಗೆ ಹೇಳಿದ್ದಾರೆ. ಆಮೇಲೆ ನನ್ನ ದೃಢತೆ ಒಡೆದು ಹೋಗ್ತಿತ್ತು. ನನ್ನ ದೃಢತೆ ಇದೆಯಲ್ಲ, ದೃಢತೆ, ನನ್ನ ಬದ್ಧವಾದಂಥ ನಿಲುವು, ಗಟ್ಟಿ ನಿಲುವು, ಅದು ಛಿದ್ರ ಆಗೋಗ್ತಿತ್ತು ಅಂತ ಹೇಳ್ತಾರೆ. ನನ್ನ ಆಕಾಂಕ್ಷೆಗಳ ತರಂಗಗಳು, ವೇವ್ಸ್, ನನ್ನ ಆಸೆ ಅಲೆಗಳು ಅದು ಎದ್ದೇಳ್ತದೆ ಸಮುದ್ರದಲ್ಲಿ. ವೇವ್ಸ್ ಹಿಂಗೆ ಪುಟದು ಆ ತರಂಗ ಗಾಳಿಯಲ್ಲಿ ಹಂಗೆ ಮಾಯ ಆಗ್ತಾಯಿತ್ತು. ಅದನ್ನು ಇರೋದ್ರಿಂದ ಇವೆಲ್ಲವನ್ನು ಈಡೇರಿಸೋದಕ್ಕೆ ನೀನೇ ನನಗೆ ಪ್ರೇರಣಾ ಶಕ್ತಿ ಅಂತ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅವರು ಹೆಚ್ಚು ಕಡಿಮೆ ಅವ್ರು 4 ಜನ ಮಕ್ಕಳು, ಒಬ್ಬರು ಮಗಳು ಇದ್ದು ಅನ್ನೋರು. ಅವರು ಒಬ್ಬರು ಬಿಟ್ಟು ಎಲ್ಲ ಸತ್ತೋದು. ಯಾವ ಥರ ಸತ್ತೋದ್ರು ಅವರು? ಮಾಲ್ ನ್ಯೂಟ್ರಿಷನ್ ಅಂಡ್ ಅನಿಮಿ, ರಕ್ತಹೀನತೆ, ಬಡತನ. ಅವ್ರು ಸತ್ತೋದ್ರು ಹೇಳಕ್ಕೆ ಹೋಗಿಲ್ಲ ಗಂಡನಿಗೆ, ಅಂಬೇಡ್ಕರ್ ಅವ್ರಿಗೆ. ಇವ್ರು ನಿನ್ನ ಮಕ್ಕಳು ಅದ್ರ ಕೋಟ್ಯಾಂತರ ಹೋರಾಟ ಮಾಡಿದ್ದೇನೆ ಮಾಡಿದ್ರು